ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು NWKRTC ಮತ್ತು KSRTC ವೆರಿಫಿಕೇಷನ್ ಬಗ್ಗೆ ಹಲವು ಸ್ನೇಹಿತರು ಹಲವು ಬಾರಿ ಕೇಳುತ್ತಿರುವ ಪ್ರಶ್ನೆಗಳಿಗೆ ನಿಖರವಾಗಿ ನಿಮಗೆ ಅರ್ಥವಾಗುವ ರೀತಿ ವಿವರಿಸ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಕುರಿತಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಹೊಸದ, ಹಳೇದಿದ್ದರೆ ನಡೆಯುತ್ತಾ, ಹೊಸದಿದ್ದರೆ ನಡೆಯುತ್ತಾ? ಈ NWKRTC ಅವ್ರದ್ದು ಲಾಸ್ಟ್ ಅಪ್ಲಿಕೇಶನ್ ಹಾಕೋ ಡೇಟು 8/1/2020 ಇತ್ತಲ್ಲ. ಈ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು NWKRTC 8/1/2020, ಆಮೇಲೆ KSRTC 6/5/2020 ಕೊನೆಯ ದಿನಾಂಕ ಇತ್ತಲ್ವ KSRTCದು. ಅದೇ ಇರಬೇಕು. ಆ ದಿನಾಂಕದ ಹಿಂದೆಯೇ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೆದಿರಬೇಕು ಮತ್ತು ಚಾಲ್ತಿಯಲ್ಲಿರಬೇಕು. ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಕ್ಸಾಂಪಲ್ ಆಗಿ ನೋಡಿದ್ರೆ OBC ಅವರಿಗೆ ಸೆಕೆಂಡ್ ವಿ ಥರ್ಡ್ ವಿ ಅವರಿಗೆ ಕ್ಯಾಸ್ಟ್ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಆಮೇಲೆ SC/ST ಕ್ಯಾಟಗಿರಿ ಅನ್ನೋರಿಗೆ ಲೈಫ್ ಟೈಮ್ ಇದೆ, ಅದು ಬೇರೆ. OBC ಅವರಿಗೆ ನಾನು ನೋಡ್ತಾ ಇರೋದು ಇರ್ತದಲ್ವ, OBC ಅವರಿಗೆ 5 ವರ್ಷ. ನೀವು 2016, 2017, 2018, 2019, 2020 ಈ ಜನವರಿ 8ರವರೆಗೆ ಮಾಡಿದಿದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ NWKRTCಯಲ್ಲಿ ನಡೆಯುತ್ತೆ. ನಿಮ್ಮ ಹತ್ರ 2016 ಹಿಂದಿನ ಕ್ಯಾಸ್ಟ್ ಇದ್ದರೆ, ಅಂದರೆ 2015, 2014, 2013 ಆಗಿನ ಕ್ಯಾಸ್ಟ್ ಇದೆ ನನ್ನ ಹತ್ರ ನಡೀತಾ ಅಂತ ಕೇಳ್ಬೋದಲ್ಲ ನೀವು. ಅದೇನರ ಇದ್ದರೆ OBC ಅವ್ರಿಗೆ ಬರೀ 5 ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತಲ್ವ, ಅದು ನಡೆಯೋದಿಲ್ಲ. 2014 ಮೇಲೆ ಮಾಡಿಸಿದಿತ್ತು, 2020 ಒಳಗೆ ಇದ್ದಿತ್ತಂದರೆ ನಡೆಯುತ್ತೆ. ಮತ್ತು 8/1/2020 ನಂತರ, ಅಂದರೆ 8/1/2020 ಆ ಡೇಟ್ ಮುಗಿದ ಮೇಲೆ ಯಾರಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡ್ರಿ ಅದು ಹಚ್ಚಿದರೆ ಅದು ನಡೆಯೋಲ್ಲ, ಆಗೋಲ್ಲ. ನೀವು 2016 ಮತ್ತು 2020 ಒಳಗಡೆ ಇರಬೇಕು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್. 8/1/2020 ನೀವು ಲೆಕ್ಕ ಹಾಕ್ಕೊಂಡು 5 ವರ್ಷ ಹಿಂದಕ್ಕೆ ಲೆಕ್ಕ ಮಾಡ್ಕೊಂಡು ಹೋಗಿ ನಿಮ್ಮ ಕ್ಯಾಸ್ಟು ವ್ಯಾಲಿಡಿಟಿ ಇದೆಯಾ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ವೆರಿಫಿಕೇಷನ್ ಕರೆದಾಗ ನಿಮ್ಗೆ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕೇಳ್ತವ್ರೆ ಆ ಡೇಟ್ ಒಳಗಿಂದ ಕೊಡು ಅಂತೇಳಿ. ನೀವು ಅಲ್ಲಿ ಕಾರಣಾಂತರಗಳಿಂದ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ, ಆಮೇಲೆ ಈ 8/1/2021 ಒಳಗಾಗಿ ಇರೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ವೆರಿಫಿಕೇಷನ್ದೇನು ನೀವು ಹಾಜರುಪಡಿಸಲಿಲ್ಲ ಅಂತಂದರೆ, ಹಾಜರುಪಡಿಸಲೇಬೇಕು. ಬೈ ಚಾನ್ಸ್ ನೀವು ಹಾಜರುಪಡಿಸಿಲ್ಲ ಅಂದರೆ ನಿಮ್ಮನ್ನು ಜನರಲಲ್ಲಿ ಹಾಕ್ಕೋತಾರೆ. ಇಲ್ಲೇ ಇರೋದು ಮೇನ್ ಇಂಪಾರ್ಟೆಂಟು. ಏನಪ್ಪ ಅದು ಇಂಪಾರ್ಟೆಂಟ್ ಅಂದರೆ, ಜನರಲ್ನಲ್ಲಿ ನಿಮಗೆ ಹಾಕಬೇಕಾದರೆ 8/1/2020 ನಿಮ್ಮ ವಯಸ್ಸು 35 ಮೀರಿರಬಾರದು. ಇದೇ ಇಂಪಾರ್ಟೆಂಟು. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಿಂದಿಂದ ಕೊಟ್ಟಿಲ್ಲ ಅಂದರೆ ಅವ್ರು ಜನರಲ್ದಾಗ ಹಾಕ್ತಾರೆ. ಜನರಲ್ದಾಗ ಹಾಕ್ಬೇಕಂದ್ರೂ ನಿಮ್ಮದು ಆ 2020 ಡೇಟ್ ನಿಮ್ಮದು ವಯಸ್ಸೇನು 35 ದಾಟಿರಬಾರ್ದು. ಬೈ ಚಾನ್ಸ್ 35 ದಾಟಿತ್ತು ಅಂದರೆ ನಿಮಗೆ ವೆರಿಫಿಕೇಷನ್ ರಿಜೆಕ್ಟ್ ಆಗಬಹುದು. ನೀವು ಅದಕ್ಕೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಚ್ಚಿದರೆ OBC ಅವರಿಗೆ ವಯಸ್ಸು 38 ಗಂಟ ಅಲೋವ್ ಇರುತ್ತೆ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಚ್ಚಲಿಲ್ಲ ಅಂದರೆ 35, ಜನರಲ್ನವ್ರಿಗೆ 35 ಇದೆ ಅಲ್ವಾ ವಯಸ್ಸು, ಆ 35ಕ್ಕೆ ಮಿತಿ ಮಾಡ್ತಾರೆ. 35ಕ್ಕೆ ನೀವು ಆ ಡೇಟ್ನೊಳಗೆ ಮುಗಿದಿತ್ತು ಅಂದರೆ ನಿಮ್ಮದು ರಿಜೆಕ್ಟ್ ಆಗಬಹುದು. ಆದ್ದರಿಂದ ನೀವು ನಿಮ್ಮದು ಏನಾದರೂ ಹಳೇದು RD ನಂಬರ್ ಏನಾದರೂ ಆ ಡೇಟ್ ಒಳಗಿನ ಯಾವನ RD ನಂಬರ್ ಏನಾದ್ರು ನೆನಪಿದ್ದರೆ ನೆಮ್ಮದಿ ಕೇಂದ್ರಗಳಿಗೆ ಹೋಗಿ ಅದು RD ನಂಬರ್ ಕೊಟ್ಟು ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರಿಂಟ್ ತೊಗೊಂಡು ಒಯ್ಯಿರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಅದೇ ರೀತಿ ಈ SC/ST ಕ್ಯಾಟಗಿರಿ 1 ಅಭ್ಯರ್ಥಿಗಳಿಗೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತದೆ. ಅದರಿಂದ ಇವರು ಕೂಡ 8/1/2020 ಹಿಂದೆ ಯಾವಾಗಾದರೂ ಪಡೆದರೆ ಅದು ನಡೀತದೆ. ನೀವು ಅದನ್ನು ವೆರಿಫಿಕೇಷನ್ ದಿನ ಹಾಜರುಪಡಿಸಬೇಕಾಗ್ತದೆ. ಇವರು ಕೂಡ ಅವತ್ತಿನ ದಿನ ವೆರಿಫಿಕೇಷನ್ ದಿನ ತೊಗೊಂಡು ಹೋಗ್ಬೇಕಾಗ್ತದೆ. ಬೈ ಚಾನ್ಸ್ ಇವರು ಆ ಡೇಟಿಗೆ ಅದು ತೊಗೊಂಡು ಹೋಗಲಿಲ್ಲ ಅಂದರೆ ಆವಾಗ ಇವ್ರದ್ದು ಕೂಡ ಜನರಲಲ್ಲಿ ಹಾಕೋತಾರೆ. ಇವರಿಗೆ ಜನರಲ್ ಹಾಕ್ಕೋಬೇಕಾದ್ರೆ
ಆ ಡೇಟಿಗೆ ಇವ್ರ ವಯಸ್ಸು ಕೂಡ 35 ದಾಟಿರಬಾರ್ದು. ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೀವು SC/ST ಕ್ಯಾಟಗಿರಿ 1 ವಿದ್ಯಾರ್ಥಿಗಳು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದರೆ ನಿಮಗೆ ವಯಸ್ಸು 40 ಗಂಟೆ ಅಲೋ ಇರುತ್ತದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಿಮಗೂ ಕೂಡ ಜನರಲಲ್ಲಿ ಹಾಕೊಳ್ಳೋಕೆ ನೋಡ್ಕೊತಾರೆ. ಜನರಲಲ್ಲಿ ಹಾಕೋಕ್ಕೆ ನಿಮ್ಮದು ವಯಸ್ಸು 35 ದಾಟಿರಬಾರ್ದು. 35 ಏನಾದರೂ ದಾಟಿತ್ತು ಅಂದರೆ ನಿಮ್ಮದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಎಲ್ಲ ಕ್ಯಾಟಗಿರಿಯ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಅದರಲ್ಲಿ ಮೇಲೆ ಕೊಟ್ಟಿರ್ತಾರೆ ಇವ್ರ ಕಂದಾಯ ಇಲಾಖೆಯವರು. ಉದ್ಯೋಗಕ್ಕಾಗಿ ಅಥವಾ ಸರಕಾರಿ ಯೋಜನೆಗಾಗಿ ಇತರೆ ವಿವಿಧ ಉದ್ದೇಶಗಳಿಗಾಗಿ ಈ ಥರ ಮಾಡಿಸ್ಕೊಟ್ಟಿದ್ರೆ ಒಳ್ಳೆಯದು. ಕೆಲವೊಬ್ಬರಿಗೆ ಕೊಟ್ಟಿರ್ತಾರೆ ಶಿಕ್ಷಣಕ್ಕಾಗಿ ಅಂಥೇಳಿ. ಆ ಶಿಕ್ಷಣಕ್ಕಾಗಿ ಅಂತ ಇರೋ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಮುಂದಿನ ದಿನದಲ್ಲಿ ತೊಂದರೆ ಆಗುವ ಸಂಭವ ಇರುತ್ತದೆ. ನಿಮ್ಮ ಕ್ಯಾಸ್ಟ್ಗಳು ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ KSRTC ಕೂಡ ಇದೇ ರೀತಿ ಇರುತ್ತೆ. ಲಾಸ್ಟ್ ಡೇಟ್ಗೆ ಲೆಕ್ಕ ಮಾಡ್ಕೊಂಡು ನೋಡಿ ಅದರೊಳಗಾಗಿ ನಿಮ್ಮದು ಇರಬೇಕು. ಅದನ್ನು ಸೇಮ್ ಲಾಸ್ಟ್ ಡೇಟ್ ಒಳಗಾಗಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಹಿಂದಿನ ಸಬ್ಮಿಟ್ ಮಾಡಿಲ್ಲ ಅಂದರೆ 35ಕ್ಕೆ ಹಾಕಿ ನೋಡ್ತಾರೆ. 35 ಏಜ್ ದಾಟ್ತಿತ್ತು ಅಂದರೆ ರಿಜೆಕ್ಟ್ ಆಗ್ತದೆ. ಅದರೊಳಗೆ ಇತ್ತು ಅಂದರೆ ಜನರಲಲ್ಲಿ ಆ್ಯಡ್ ಮಾಡ್ಕೋತಾರೆ. ಜೊತೆಗೆ ಇದು ಕನ್ನಡ ಮಾಧ್ಯಮ ಗ್ರಾಮೀಣ ಇವು ಹಳೆವು ಕೊಟ್ಟಿದ್ದೀರಂದರೆ ನಿಮಗೆ ಈ ಕನ್ನಡ ಮಾಧ್ಯಮ ಗ್ರಾಮೀಣನಲ್ಲಿ ರಿಸರ್ವೇಷನ್ ಸಿಗ್ತದೆ. ಬೈ ಚಾನ್ಸ್ ನೀವು ಹಳೆವು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ರಿಸರ್ವೇಷನಲ್ಲಿ ಸಿಗಲ್ಲ. ಕ್ಯಾಸ್ಟ್ ಕೊಟ್ಟಿದ್ರೆ ಕ್ಯಾಸ್ಟಲ್ಲಿ ಸಿಗ್ತದೆ, ತೊಂದರೆ ಇಲ್ಲ. ಬಟ್ ಇದು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ಈ ರೀತಿ ತೊಂದರೆ ಆಗುವ ಸಂಭವ ಇದೆ. ಮತ್ತು KSRTC ಸೀರಿಯಲ್ ವೈಸ್ ವೆರಿಫಿಕೇಷನ್ ನಡೀತಲ್ಲ, ಏನು ಪ್ರಾಬ್ಲಮ್ ಆಗುತ್ತೆ ಕೇಳಿದರೆ ಅಲ್ಲಿ ಮಾಹಿತಿ ತಿಳ್ಕೊಂಡ ಪ್ರಕಾರ ಈ ಉತ್ತರ ಕರ್ನಾಟಕದ ಡಿಸ್ಟಿಕ್ಗಳಿಗೆ ಫಸ್ಟ್ ವೆರಿಫಿಕೇಷನ್ ಮಾಡ್ತಾಯಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಕಡೆ ಡಿಸ್ಟಿಕ್ಗಳು ಮುಗಿದ ತಕ್ಷಣ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಅಲ್ಲಿ KKRTC ಸೆಲೆಕ್ಷನ್ ಆಗೋಗಿದೆಯಲ್ಲ, ಅಲ್ಲಿ ಆ ಕಡೆಯಿಂದ ಹುಡುಗರು ಹೆಚ್ಚು ಕಡೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸುಮಾರು ಜನ ಬರೋಲ್ಲ, ಅದು ಬೇಗ ಮುಗಿಯುತ್ತೆ ಅನ್ನೋಗೋಸ್ಕರ ಆ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ನಂಬರ್ ಹಿಂದೆ ಮುಂದೆ ಆಗ್ತಾಯಿದೆ. ಆಮೇಲೆ ಅದರಲ್ಲಿ ಮಧ್ಯದಲ್ಲಿ ಡ್ರೈವರ್ಗಳು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರದ್ದು ವೆರಿಫಿಕೇಷನ್ ನಡೀತಾ ಇಲ್ಲ. ಅದಕ್ಕೋಸ್ಕರ ಸೀರಿಯಲ್ ನಂಬರ್ ಹಿಂದೆ ಮುಂದೆ ಆಗಿದೆ. ನೆಕ್ಸ್ಟ್ ನಿಮ್ಮದು ಬರುತ್ತೆ, ಎಲ್ಲರದ್ದು ಕಂಪಲ್ಸರಿ ಬಂದೇ ಬರುತ್ತೆ. 1 ತಿಂಗಳು ಇಲ್ಲ 2 ತಿಂಗಳದಾಗ ಈ ಪ್ರೊಸೆಸ್ ಮುಗಿಯುತ್ತೆ. ಇದು ಮುಗಿದ ತಕ್ಷಣ ಟ್ರ್ಯಾಕ್ ಟೆಸ್ಟ್ ಇರುತ್ತೆ. ಟ್ರ್ಯಾಕ್ ಟೆಸ್ಟು ಮತ್ತು ಅದು ಇನ್ನೊಂದು ಸರಿಗೆ ಎಲ್ಲರಿಗೂ ಮೆಸೇಜ್ ಬರುತ್ತೆ, ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೂ ಹೋಗ್ಬೇಕಾಗ್ತದೆ. ಟ್ರ್ಯಾಕು ಟೆಸ್ಟ್ ಏನಿದೆ ಎಲ್ಲಿ ಮಾಡ್ತಾರೆ ಅಂತೇಳಿ ನೋಡಬೇಕು. ಇನ್ನು ಹಾಸನಲ್ಲಿ ಟ್ರ್ಯಾಕ್ದೆಲ್ಲ ಪೂರ ಇದು ನಡೀತಾ ಇದೆ. ಸೊ ಅಲ್ಲಿ ಆಗಿಲ್ಲ ಅಂದರೆ ಹುಮ್ನಾಬಾದು ಈ ಥರ ಚರ್ಚೆ ನಡೀತಾ ಇದೆ. ಅಲ್ಲಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂತ ನಿಮ್ಮ ಕರೆಪತ್ರದಾಗ ಎಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ನಿಮ್ಗೆ ಎಲ್ಲಿ ಬರುತ್ತೆ ಅಲ್ಲೋಗಿ ನೀವು ಟ್ರ್ಯಾಕ್ ಇದು ಮುಗಿಸ್ಕೊಂಡು ಬರಬೇಕಾಗ್ತದೆ. ಇದೇ ರೀತಿ ಏನಾದರೂ ಹೊಸ ಮಾಹಿತಿಗಳಿದ್ದರೆ ನಾನು ನಿಮ್ಮನ್ನು ಖಂಡಿತವಾಗೂ ನಿಮ್ಮ ಜೊತೆ ಹಂಚ್ಕೋತೀನಿ. ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳು ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೇನೆ. ಈ ಮಾಹಿತಿಯಿಂದ ನಿಮಗೇನಾದರೂ ಸ್ವಲ್ಪ ಐಡಿಯಾ ಬಂದಿದೆ ಅಂತಂದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವರು ಕೆಲವೊಂದು ಇದ್ದಿರ್ತಾವಲ್ವ, ಅವರು ಸ್ವಲ್ಪ ನೋಡ್ಕೊಳ್ಳಿ. ಅವ್ರ ಪ್ರಮಾಣ ಪತ್ರಗಳೆಲ್ಲ ಚೆಕ್ ಮಾಡ್ಕೊಳ್ಳಿ. ಅವರು ಕೂಡ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳುತ್ತಾ ನಿಮಗೆ ಇದೇ ರೀತಿ ನಿರಂತರವಾಗಿ ಮಾಹಿತಿ ನೀಡ್ತಾ ಇರ್ತೇನೆ. ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.